ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇವತ್ತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಂಗಳೂರಿಗೆ ಹೊರಡಕ್ಕೆ ರೆಡಿ ಆದ್ವಿ. ತುಂಬಾನೇ ಲಗೇಜ್ ಇತ್ತು, ಬಿಕಾಸ್ ನಾವು ಲಾಂಗ್ ಡೇಸ್ಗೆ ಹೋಗ್ತಾ ಇರೋದು. ಹಾಗಾಗಿ ಕಾರ್ ಫುಲ್ ಪ್ಯಾಕ್ ಆಗಿತ್ತು. ಸ್ವಲ್ಪನೂ ಜಾಗ ಇರಲಿಲ್ಲ ಕಾರಲ್ಲಿ. ಹಿಂದ್ಗಡೆ ಸೀಟ್ ಮೇಲೂ ಕೂಡ ಹಾಗೇನೆ ಫುಲ್ ತುಂಬಿಸ್ಬಿಟ್ಟಿದ್ವಿ. ಹಾಗೆ ಮೋಮೋ, ನಾನು ಫ್ರಂಟ್ ಬರ್ತೀನಿ ಗೇಟ್ ಹತ್ರ, ನೀನು ಕಾರ್ ತೊಗೊಂಡು ಮುಂದ್ಗಡೆ ಬಾ ಅಂತ ಅಂದ. ಹಾಗೆ ಡಿಮಾರ್ಟಲ್ಲಿ ಒಂದೆರಡು ಐಟಮ್ಸ್ ತೊಗೊಳ್ಳೋದಿತ್ತು. ಹಾಗೆ ನಾನೇನೋ ಮರ್ತಿದ್ದೆ. ಸೊ ಮೋಮೋ ಅದನ್ನು ತೊಗೊಂಬರೋಕೆ ಹೋದ. ನಾನು ಅಷ್ಟೊತ್ತನ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿನ್ಕೊಂಡೆ. ಹಾಗೆ ಊಟದ ಟೈಮ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 1 ಗಂಟೆ ಆಗಿತ್ತು. ಹಾಗಾಗಿ ಕಾರಲ್ಲೇ ಪಿಜ್ಜಾ ತಿನ್ಕೊಂಡು ಹೋಗ್ಬಿಡೋಣ, ಮತ್ತೆ ಎಲ್ಲೂ ಸ್ಟಾಪ್ ಮಾಡೋದು ಬೇಡ ಅಂದ್ಕೊಂಡು ಹೊರಟಿದ್ದು. ಬಟ್ ನಾವು ಆಮೇಲೆ ಬಂದಿದ್ದು ಸರ್ವಿಸ್ ಸೆಂಟರ್ಗೆ. ಬಿಕಾಸ್ ಕಾರು ಕೂಲ್ ಆಗ್ತಾ ಇರಲಿಲ್ಲ, ತುಂಬಾ ಶೆಕೆ ಅನ್ನಿಸ್ತಾ ಇತ್ತು, ಹೀಟ್ ವ್ಯೂಸೇ ಬರ್ತಾ ಇತ್ತು. ಸೊ ಏನಾಗಿದೆ ಗೊತ್ತಿಲ್ಲ, ಅವ್ರು ನೋಡೋಣ ಅಂದ್ರು. ಸೊ ಲಗೇಜ್ ಎಲ್ಲ ವಾಪಸ್ ಮನೆಗೆ ತಂದಿಟ್ಟು ಕಾರ್ನ ಮತ್ತೆ ಸರ್ವಿಸ್ ಸೆಂಟರ್ಗೆ ಬಿಟ್ಟು ಬಂದ್ವಿ. ಸೊ ನೋಡ್ಬೇಕು ಅವ್ರು ಇನ್ ಯಾವಾಗ ಕಾರ್ ಕೊಡ್ತಾರೋ ಅವಾಗ ಹೋಗೋದಾಗುತ್ತೆ. ಇವಾಗ ವಾಪಸ್ ಬರೋ ಅಷ್ಟರಲ್ಲಿ 4 o'clock ಆಗಿತ್ತು. ಸೊ ಹಾಗೆ ಮಲ್ಕೊಂಡ್ಬಿಟ್ವಿ. ಆಮೇಲೆ ಹೇಳೋಷ್ಟೊತ್ತಿಗೆ 7 ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಆರ್ಡರ್ ಮಾಡ್ಕೊಂಡು, ಮತ್ತೆ ನಾಳೆನೇ ಕಾರ್ ಕೊಟ್ಟರೆ ನಾಳೆನೇ ಮಂಗಳೂರಿಗೆ ಹೋಗ್ಬೇಕಲ್ಲ, ಹಾಗಾಗಿ ಊಟ ಆರ್ಡರ್ ಮಾಡ್ಕೊಂಡ್ಬಿಟ್ವಿ. ಮತ್ತೇನು ಮಾಡೋದು ಬೇಡ ಅಂದ್ಕೊಂಡು. ಸೊ ಊಟ ಚೆನ್ನಾಗಿತ್ತು. ಬಿಗ್ ಬೌಲಿಂದ ಆರ್ಡರ್ ಮಾಡ್ಕೊಂಡಿದ್ವಿ. ನನಗೆ ಅಲ್ಲಿ ಫ್ರೈಡ್ ರೈಸ್ ತುಂಬಾ ಇಷ್ಟ ಆಗುತ್ತೆ. ನಾವು ಆ್ಯಕ್ಚುಲಿ ಅಪ್ಪಾಯಿಗೆ ಹೇಳಿರಲಿಲ್ಲ ಮಂಗಳೂರಿಗೆ ಹೊರಟಿದ್ದೀವಿ ಇವತ್ತು ಅಂತ. ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಾವೇ ಸರ್ಪ್ರೈಸ್ ಆಗೋ ಹಾಗಾಯಿತು ಇವತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಈ ಥರದ್ದು ಆಗ್ತಾನೆ ಇರುತ್ತೆ. ಬಟ್ ಈ ಸಲ ತುಂಬಾ ಪ್ರಾಬ್ಲಮ್ ಆಯಿತು ಕಾರ್ದು. ಪದೇ ಪದೇ ಮಂಗಳೂರಿಗೆ ಅಂತ ಹೊರಟಿದ್ದು ಹೌದು, ಬಟ್ ಕಾರ್ ಹೀಗಾಗಿರೋದ್ರಿಂದ ವಾಪಸ್ ಬಂದು ಮನೇಲಿದ್ದಿದ್ದಾಯ್ತು. ಏನು ಮಾಡಬೇಕು ನೆಕ್ಸ್ಟು ಅಂತ ನೋಡಬೇಕು. ನಾಳೆ ಆದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ನಾಳೆ ಆದರೆ ನಾಳೆ ಮಂಗಳೂರು, ಇಲ್ಲ ಅಂದರೆ ಯಾವುದಾದ್ರು ಒಂದಿನ ರಜೆ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.